ಮುಂದೆ ಜೋಗ್ ಜಂಕ್ಷನ್ ನೋ ಟೆನ್ಷನ್ ಗೆಳೆಯರ ಜೋಗ್ ಜಂಕ್ಷನ್ನಿಗೆ ಸ್ವಾಗತ ನಿಮ್ಗೆ. ನೋಡ್ರಿ, ನಕ್ಕೋತ ಇರೋದು ಯಾವತ್ತೂ ನಮಗೆ ದಿವ್ಯ ಮಂತ್ರ ಆಗ್ತದೆ. ಯಾಕಂದ್ರೆ ನಾವು ನಕ್ಕೋತ ಇದ್ವಿ ಅಂತಂದ್ರೆ ಮಂದಿನೂ ನಕ್ಕೋತಿರ್ತಾರೆ, ನಮ್ಮ ಬ್ಯಾಸರ ಎಲ್ಲ ಕಳೀತದೆ. ಜೋಗ್ ಜಂಕ್ಷನ್ಯಾಗ ಅದರಿ ಯಾವತ್ತೂ ನಕ್ಕೋತ ಇರೋದು ಮತ್ತು ನಕ್ಕೋತ ಇರೋದು. ನೋಡ್ರಿ, ಇಂಟರ್ನೆಟ್ನಿಂದ ನನಗೆ ಮತ್ತೊಂದು ಮಸ್ತ್ ಮೇಲೆ ಬಂದ ಸುವರ್ಣ ಭಟ್ ಅನ್ನೋರು ಇದನ್ನು ಅಮೇರಿಕಾದಿಂದ ಕಳ್ಸ್ಯಾರ. ಅವ್ರು ಬರೀತಾರೆ, ಒಂದು ತಪ್ಪು ಮಾಡವ ಮುಗ್ಧ ಆಗಿರ್ತಾನಂತ. ಅವ್ನಿಗೇನು ಗೊತ್ತಾಗಲ್ಲ ಪಾಪ. ಒಂದು ತಪ್ಪು ಮಾಡವ ಮುಗ್ಧ ಆಗಿರ್ತಾನೆ, ಎರಡು ತಪ್ಪು ಮಾಡವ ತಿಳಿಲಾರ್ದವಾಗಿರ್ತಾನಂತ, ಎರಡು ತಪ್ಪು ಮಾಡವ ತಿಳಿಲಾರ್ದವಾಗಿರ್ತಾನೆ, ಮತ್ತು ತಪ್ಪು ಮಾಡವ ಪಿಶಾಚಿ ಬುದ್ಧಿಯವಾಗಿರ್ತಾನಂತೆ, ಮತ್ತು ಯಾವತ್ತೂ ತನ್ನ ತಪ್ಪನ್ನು ಒಪ್ಪಿಕೊಳ್ಳದವ ಅಮೇರಿಕಾದವಾಗಿರ್ತಾನಂತೆ, ಮತ್ತು ತಪ್ಪನ್ನು ಒಟ್ಟ ಕ್ಷಮಿಸ್ಲಾರ್ದವ ತಾಲಿಬಾನ್ದವಾಗಿರ್ತಾನಂತೆ, ತಪ್ಪಿನ ಮೇಲೆ ತಪ್ಪು ಮಾಡವ ಪಾಕಿಸ್ತಾನಿ ಆಗಿರ್ತಾನಂತೆ, ಮತ್ತು ತಪ್ಪು ಮಾಡಿದರೂ ಕ್ಷಮಿಸವ ಹಿಂದೂಸ್ತಾನಿಯಾಗಿರ್ತಾನಂತೆ. ಯಾಕಂದ್ರೆ ಅವ ಭಾಳ ಮಹಾನ್ ಇರ್ತಾನಂತೆ. ಅದಕ್ಕೆ ಹೇಳ್ತಾರಂತೆ, ಮೇರಾ ಭಾರತ್ ಮಹಾನ್. ರೈಲ್ವೆ ಸ್ಟೇಷನ್ಯಾಗ, ಏರ್ಪೋರ್ಟ್ನ್ಯಾಗ, ಕೌಂಟ್ರಿನಾಗ ಕೂತಿರ್ತಾರಲ್ರಿ, ಆ ಕಡೆ ಅವ್ರ ಕೆಲಸ ಭಾಳ ತ್ರಾಸದ್ದು ಇರ್ತದೆ ರೀ. ಯಾಕಂದ್ರೆ ವೆರೈಟಿ ಗಿರಾಕಿಗಳು ಬರ್ತಾರೆ, ಪ್ರಯಾಣಿಕರು ಬರ್ತಾರೆ, ಅವ್ರು ತಮ್ಮ ಪದ್ಧತಿ ಒಳಗೆ ಮಾತಾಡ್ತಾರೆ, ಇವ್ರಿಗೆ ಉತ್ತರ ಕೊಡ್ಬೇಕಾಗ್ತದೆ, ಭಾರಿ ಮಜಾ ಇರ್ತದೆ. ಒಂದು ಸರ್ತ ಹಿಂಗೆ ನಾ ಭೋಪಾಲ್ದಿಂದ ನಾಗ್ಪುರಕ್ಕೆ ಪ್ರಯಾಣ ಮಾಡ್ಲಿಕ್ಕತ್ತಿದ್ದೆ. ಭೋಪಾಲ್ ಸ್ಟೇಷನ್ ಒಳಗೆ ನಡೆದಂಥ ಪ್ರಸಂಗ ಇದು. ಏನಾಯ್ತು ಅಂತಂದ್ರೆ ನನ್ನ ಮುಂದೆ ಕೂತಾವ ಒಬ್ಬ ಕನ್ನಡದವನ ಇದ್ದ. ಅವ ಪಾಳಿ ಒಳಗೆ ನಿಂತಿದ್ದ, ಟಿಕೆಟ್ ತೊಗೋಬೇಕಾಗಿತ್ತು. ನಾವು ಕನ್ನಡದವರು ಒಬ್ರಿಗೊಬ್ರು ಅಂತ ಗೊತ್ತಾಗ್ತದೆ, ನಾವು ಮಾತಾಡ್ಕೊಳ್ಕತ್ತೀವಿ, ಇದು ಜಾಸ್ತಿ ಆಯ್ತು, ಎಲ್ಲ ಆಯ್ತು. ಇವ ಹೋಗಿ ಟಿಕೆಟ್ ಕೌಂಟ್ರಿಗೆ ನಿಂತಾಗ ಹೇಳ್ದ ಇವ, ಮುझे 3 ಅಡಲ್ಟ್ चाहिए 2 बच्चों का ಟಿಕೆಟ್ चाहिए. ಅಂದರೆ 3 ದೊಡ್ಡವರು 2 ಸಣ್ಣವರು ಟಿಕೆಟ್ ಕೊಡ್ರಿ ಅಂತ ಹೇಳಿ ಇವ 500 ರೂಪಾಯಿ ನೋಟ್ ಕೊಟ್ಟ. ಅಲ್ಲಿ ಒಳಗೆ ನಾವು ಲೆಕ್ಕ ಹಾಕ್ಲಿಕ್ಕತ್ತ, ಲೆಕ್ಕ ಹಾಕಿ ಕೊಡೋದು ಒಂದು ಸ್ವಲ್ಪ ಲೇಟ್ ಆಯ್ತು. ಇವ ನನ್ನ ಜೊತೆ ಕನ್ನಡದಾಗ, ಇವ್ರು ನೋಡ್ರಿ ಭಾಳ ಆಲ್ಸಿ ಇರ್ತಾಳೆ, ಒಳಗೆ ಕೂತಿರ್ತಾರಲ್ಲ ಕೌಂಟ್ರಿನವರು, ಹಿಂಗಿರ್ತಾರೆ ಅಂತ ಕನ್ನಡದಾಗ ನನಗೆ ಏನೇನೋ ಹೇಳಿಕತ್ತಿದ್ದ. ಇವ ಒಳಗೆ ನಾವು ಹಿಂದಿ ಅವ ಇದ್ದಾನಂತ ತಿಳಿದು ಇವ ಅವನ ಮೇಲೆ ಜೋರ್ಲೇನೋ ಒಂದು ಸ್ವಲ್ಪ ಮಾತಾಡ್ಲಿಕ್ಕತ್ತಿದ್ದ. ಆಮೇಲೆ ಕಡಿಕಂದ, ಲಗುನ ಚಿಲ್ಲರ್ ಕೊಡಪ್ಪ ಮಂಗ್ಯನ ಮಗನ. ಅದು ಒಳಗಿಂದ ಕೂತಾವ ಒಗದು, ತೊಗೊಳ್ಳೋ ಕತ್ತಿ ಮಗನ ಅಂತ ಹೋಗೋದು. ಯಾಕಂದ್ರೆ ಒಳಗಿನವನು ಕನ್ನಡದವನ ಇದ್ದ. ಫ್ಲೈಟ್ನ್ಯಾಗ ನಾ ಮೊನ್ನೆ ಮುಂಬೈನಿಂದ ಹುಬ್ಬಳ್ಳಿಗೆ ಪ್ರಯಾಣ ಮಾಡ್ಲಿಕ್ಕತ್ತಿದ್ದೆ. ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಸಂಗ ನಡೀತ್ರಿ. ನನ್ನ ಎದುರಿಗೆ ಇದ್ದವ ಸಣ್ಣ ವಿಚಾರಕ್ಕೆ ಆ ಕೂತಂಥ ಹೆಂಗಸಿಗೆ, ಅಂದರೆ ಕೌಂಟ್ರ್ನಾಗ ಕೂತಂಥ ಹೆಂಗಸಿಗೆ ಏನೇನೋ ಕಾರಣ ಹೇಳಿಕತ್ತಿದ್ದ. ನಾನು ಲಗೇಜ್ ಭಾಳವ, ಅದು ಹಿಂಗಾತು, ಅದು ಹಂಗಾತು, ಅದ್ರ ಮೇಲೆ ಫ್ರಜೈಲ್ ಸ್ಟಿಕ್ಕರ್ ಹಚ್ಚಿರಿ, ಅದು ಹಚ್ಚಿರಿ, ಇದು ಹಚ್ಚಿರಿ ಅಂತೇಳಿ 108 ಕಿರಿಕಿರಿ ಮಾಡ್ಲಿಕ್ಕತ್ತಿದ್ದ. ಆ ಹೆಣ್ಮಗಳು ಪಾಪ ನಕ್ಕೋತಾನೆ, ಓಕೆ ಸರ್ ಅಂತೇಳಿ ಪಾಪ ಮಾಡಿ ಕಡೆಗೆ ಅವ್ನು ಬೋರ್ಡಿಂಗ್ ಪಾಸ್ ಎಲ್ಲ ಕೊಟ್ಲು. ಅವ ಹೋದ್ಮೇಲೆ ನಾಂದೆ, ಅಲ್ಲಮ್ಮ ನೀ ಯಾಕಷ್ಟು ಸಹಿಸ್ಕೊಳಿಕತ್ತಿದ್ದೆ, ಅವನ್ನ ನೋಡಿದ್ರೆ ಎಜುಕೇಟೆಡ್ ಅನ್ನಿಸ್ತಾನೆ, ಮತ್ತು ಮೇಲೆ ಹಿಂಗೆ ತಿರ್ಸಷ್ಟನಾಗ ಮಾಡ್ಲಿಕ್ಕತ್ತಿದ್ದ. ಯಾಕೆ ವೈ ಡು ಯು ಎನ್ಕರೇಜ್ ದೀಸ್ ಪೀಪಲ್? ಅಲ್ಲ ಹಂಗ್ಯಾಕೆ ಮಾಡಿದ್ದೀವಿ, ಒಂದು ಸ್ವಲ್ಪ ನೀ ಏನರ ವಾಪಸ್ ಅನ್ನಬೇಕಾಗಿತ್ತು ಅಂತ ನಾ ಅಂದೆ. ಅದಕ್ಕೆ ಅಂದೆ, ಏನು ಚಿಂತೆ ಮಾಡಬೇಡ್ರಿ ಸರ್, ಐ ಹ್ಯಾವ್ ಆಲ್ರೆಡಿ ಟೇಕನ್ ಕೇರ್ ಆಫ್ ಇಟ್. ಆ್ಯಕ್ಚುಲಿ ಮುಂಬೈದಿಂದ ಬಾಂಬೆಗೆ ಇವ್ರು ಹೊಂಟಾರ, ಇವ್ರ ಲಗೇಜ್ನ ದಿಲ್ಲಿಗೆ ಲೋಡ್ ಮಾಡೀನಿ. ಗೆಳೆಯರ, ಇಂಥ ಮಸ್ತ್ ಜೋಕ್ ಕೇಳಲಿಕ್ಕೆ ನೀವು ನೋಡ್ಕೋತಾ ಇರ್ಬೇಕ್ರಿ ಜೋಗ್ ಜಂಕ್ಷನ್ಯಾಗ ನಿಮ್ಮ ಕಡೆ ಬಂದಿರುವಂಥ ಮಸ್ತ್ ಜೋಕ್ಗಳನ್ನು ನನಗೆ ದಯವಿಟ್ಟು ಕಳಿಸ್ರಿ. ನಾನು ನಿಮ್ಮ ಹೆಸರಲ್ಲೇ ಇಲ್ಲಿ ಹೇಳ್ತೀನಿ. ನನ್ನ ನಂಬರ್ ಅದ 9900980099. ಹೋಗಿ ಬರ್ತೀನಿ. ಒಂದು ಸಣ್ಣ ಬ್ರೇಕ್ ಅದ, ಎಲ್ಲಿ ಹೋಗ್ಬೇಡ್ರ ಪ್ಲೀಸ್.